ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆ BB ರೆಸಾರ್ಟ್ ಆಗಿ ಬದಲಾಗಿದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ತಂಡ ಒಂದಾದರೆ ಹೋಟೆಲಿಗೆ ಬರೋ ಗ್ರಾಹಕರ ತಂಡ ಇನ್ನೊಂದು ಆಗಿರುತ್ತೆ. ಕ್ಯಾಪ್ಟನ್ ಆಗಿರೋ ಭವ್ಯ ಗೌಡ ಅವ್ರದ್ದು ಒಂದು ಟೀಮ್ ಆದರೆ ಮತ್ತೊಂದು ಮಂಜು ಅವ್ರದ್ದು ಇನ್ನೊಂದು ಟೀಮ್ ಆಗಿರುತ್ತೆ. ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಟೀಮ್ ಬಂದ್ಬಿಟ್ಟು ಭವ್ಯ ಗೌಡ ಅವ್ರದ್ದಾಗಿರುತ್ತೆ, ಗ್ರಾಹಕರ ಟೀಮ್ ಬಂದ್ಬಿಟ್ಟು ಮಂಜು ಅವ್ರದ್ದಾಗಿರುತ್ತೆ. ಭವ್ಯ ಅವರ ಟೀಮಲ್ಲಿ ಭವ್ಯ ಗೌಡ, ತ್ರಿವಿಕ್ರಮ್, ರಜತ್ ಮತ್ತು ಮೋಕ್ಷಿತಾ ಮತ್ತು ಧನರಾಜ್ ಅವರು ಆದರೆ, ಮಂಜು ಅವರ ಟೀಮಲ್ಲಿ ಮಂಜು, ಐಶ್ವರ್ಯ, ಗೌತಮಿ ಮತ್ತು ಹನುಮಂತು, ಆಮೇಲೆ ಚೈತ್ರ ಅವರಿದ್ದಾರೆ. ಬಿಗ್ ಬಾಸ್ ಅವರು ಈ 2 ಟೀಮ್ಗಳನ್ನು ಮಾಡಿರ್ತಾರೆ. ಈ ಟಾಸ್ಕ್ ಅಂತೂ ಚೈತ್ರ ಕುಂದಾಪುರ ಅವ್ರಿಗೆ ಹೇಳಿ ಮಾಡಿಸ್ಕೊಟ್ಟಂತಿದೆ. ಯಾಕಂದರೆ ಇವರು ನಿನ್ನೆಯಿಂದ ಕಾಯ್ತಾಯಿದ್ರು ರಜತ್ ಮೇಲೆ ಒಂದು ಸೇಡು ತೀರಿಸ್ಕೋಬೇಕಂತ. ಅದು ಇವತ್ತು ಇವ್ರಿಗೆ ಸಿಕ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಅವಕಾಶ. ಅಷ್ಟೇ ಅಲ್ಲದೆ ಮಂಜು ಅವರು ಕೂಡ ಮೋಕ್ಷಿತಾ ಮೇಲೆ ಸಿಕ್ಕಾಪಟ್ಟೆ ಕೂಗಾಡಿ ರೇಗಾಡ್ತಿದ್ದಾರೆ. ಕತ್ತೆ ಕಾಯಕ್ಕೆ ಬಂದಿದ್ದೀರಾ ಅಂತೆಲ್ಲ ಬೈತಾ ಇದ್ದಾರೆ. ಐಶ್ವರ್ಯ ಕೂಡ ತಮ್ಮೆಲ್ಲ ಬಟ್ಟೆಗಳನ್ನ ತೆಗೆದಾಕಿ ಇದನ್ನೆಲ್ಲ ಒಗೆದುಕೊಡ್ಬೇಕು ಅಂತ ಮೋಕ್ಷಿತಾಗೆ ಆರ್ಡರ್ ಮಾಡೋ ಥರ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಧನರಾಜ್ ಅವರು ನೀರಿನ ಲೋಟ ತಂದುಕೊಟ್ರೆ ಮಂಜು ಅವರು ಆ ಗ್ಲಾಸನ್ನು ಒಡೆದಾಕ್ತಾರೆ. ರಜತ್ ಅವ್ರನ್ನಂತೂ ಚೈತ್ರ ಕುಂದಾಪುರ ಅವರು ತುಂಬಾ ಗೋಳ್ಕೊಂತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಬೇಕಂತಲೇ ಟೇಬಲ್ ಮೇಲೆಲ್ಲ ನೀರು ಚೆಲ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಹೇಳ್ತಾರೆ. ಆಮೇಲೆ ಬ್ರೆಡ್ ಜಾಮ್ ತಂದುಕೊಟ್ರೆ ಅವ್ರ ಮುಖಕ್ಕೆ ಎಸೀತಾರೆ. ಮಂಜು ಅವ್ರ ಟೀಮ್ ಸೇರಿಕೊಂಡಿರೋದು ಚೈತ್ರ ಕುಂದಾಪುರಗೆ ತುಂಬ ಸಂತೋಷ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ರಜತ್ ಅವರು ಚೈತ್ರ ಕುಂದಾಪುರ ಅವ್ರನ್ನ ಹೆಂಗೆ ಸಹಿಸ್ಕೊತಾರೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಚೆನ್ನಾಗಿ ನೋಡ್ಬೋದು. ಮೋಕ್ಷಿತಾ ಮೇಲೆ ಮಂಜು ಅವರು ಅಹಂಕಾರದಿಂದ ಮಾತಾಡ್ತಿರ್ತಾರೆ. ಅದನ್ನು ಗಮನಿಸ್ತಿರೋ ತ್ರಿವಿಕ್ರಮ್ ಅವರು ಕಿಚನಲ್ಲಿಂದನೇ ಬಂದು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ತ್ರಿವಿಕ್ರಮ್ಗೂ ಮತ್ತು ಮಂಜು ಅವ್ರಿಗೂ ಸ್ವಲ್ಪ ಮಾತಿನ ಚಕಮಕಿನೇ ನಡೆಯುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಬಾಯ್.